ವಾಕ್ಯನ ನಾವು ಧ್ಯಾನ ಮಾಡೋಣ. ಓಕೆ, ಓದ್ತೀರಾ ಯಾರಾದ್ರೂ? ಹ್ಮ್ 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 ಹಾ ಹ್ಮ್ 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 ಸಾಕು. ನಾಯಿನ್ ಅನ್ನುವಂತ ಒಂದು ಊರು, ನಾಯಿನ್, ಆ ಊರ ಹೆಸರು ನಾಯಿನ್. ನಾಯಿನ್ ಅನ್ನುವಂತ ಒಂದು ಊರು. ಆ ಊರಿಗೆ ಯೇಸು ಸ್ವಾಮಿ ಇದ್ದಂತ ಸ್ಥಳದಿಂದ ಆ ಊರಿಗೆ 10 ಕಿಲೋಮೀಟರ್, ಅಂದ್ರೆ ನಜರೇತ್ ಅನ್ನುವ ಊರಿನಿಂದ ನಾಯಿನ್ ಎಂಬ ಊರಿಗೆ 10 ಕಿಲೋಮೀಟರ್ ದೂರ. ಆ 10 ಕಿಲೋಮೀಟರ್ ದೂರ ಯೇಸು ಪ್ರಯಾಣ ಮಾಡಿ ಹೋಗ್ತಾ ಇರುವಾಗ ಅನೇಕ ಊರುಗಳಿಗೆ ಹೋದ್ರು. ಅದೇ ತರ ನಾಯಿನ್ ಅನ್ನುವಂತ ಊರಿಗೆ ಒಂದ್ಸಾರಿ ವಿಸಿಟ್ ಮಾಡಿದ್ರು. ಆ ಊರು ಬಾಗಿಲಲ್ಲಿ ಇನ್ನೂ ಹೋಗ್ತಾ ಇರುವಾಗ ಊರು ಬಾಗಿಲಿನ ಹೊರಗಡೆಗೆ ಒಬ್ಬ ಯವನಸ್ಥನನ್ನ ಚಟ್ಟದ ಮೇಲೆ ಹಾಕೊಂಡು, ಒಬ್ಬ ಯವನಸ್ಥನ ಶವನ ಚಟ್ಟದ ಮೇಲೆ ಹಾಕೊಂಡು ತಗೊಂಡು ಬರ್ತಾ ಇದ್ರು. ಚಟ್ಟದ ಮೇಲೆ ಹಾಕೊಂಡು ತಗೊಂಡು ಬರ್ತಾ ಇದ್ದಾರೆ. ಗ್ರಾಮಸ್ಥರೆಲ್ಲ ಇದ್ದಾರೆ ಜೊತೆಯಲ್ಲಿ. ಆ ಗ್ರಾಮಸ್ಥರೆಲ್ಲ ಆ ಯವನಸ್ಥನ ಹೆಣವನ್ನ ಚಟ್ಟದ ಮೇಲೆ ಹಾಕಿ ಒತ್ಕೊಂಡು ಊರು ಬಾಗಿಲಿಂದ ಆಚೆಗೆ ಬರ್ತಾ ಇರುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರಂದ್ರೆ, ಅಲ್ಲಿ ವಾಕ್ಯ ಹೇಳುತ್ತೆ 12ನೇ ವಾಕ್ಯದಲ್ಲಿ, ಆ ತಾಯಿಗೆ ಅವನ ಒಬ್ಬನೇ ಮಗ ರೀ. ಆ ತಾಯಿಗೆ ಒಬ್ಬನೇ ಮಗ, ಗಂಡ ಸತ್ತಿದ್ದಾನೆ, ಆ ತಾಯಿ ವಿಧವೆ, ಬೇರೆ ದಿಕ್ಕಿಲ್ಲ, ಮಗ ಬಿಟ್ರೆ ಬೇರೆ ದಿಕ್ಕೇ ಇಲ್ಲ ಅವಳಿಗೆ. ಅಂದ್ರೆ ಮಗನನ್ನ ನೋಡ್ಕೊಂಡು ಮಗನ ಮೇಲೆ ಆಸೆ ಇಟ್ಕೊಂಡು ಜೀವನ ಮಾಡಿರ್ಬೇಕು ಆ ತಾಯಿ. ಚಿಕ್ಕ ವಯಸ್ಸಲ್ಲಿ ಗಂಡ ತೀರ್ಕೊಂಡಿರ್ಬೇಕು ಕಾಣತ್ತೆ. ಆ ಸಣ್ಣ ಹುಡುಗನ್ ನೋಡ್ಕೊಂಡು ಆ ಹುಡುಗನಿಗೋಸ್ಕರ ನಾನು ಬದುಕನ ಅಂತೇಳಿ ಬದುಕ್ತಾ ಇರ್ಬೇಕು ಕಾಣತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿರುವಂತ ಸಹೋದರಿ. ಅವಳಿಗೆ ಆ ಮಗ ಮಾತ್ರನೇ ದಿಕ್ಕು, ಆ ಯವನಸ್ಥ ಮಾತ್ರನೇ ದಿಕ್ಕು. ಆ ತರ ಇರುವಾಗ ಆ ಯವನಸ್ಥರು ಸತ್ತೋಗಿದ್ದಾನೆ. ನೀವು ಆಲೋಚನೆ ಮಾಡ್ರಿ, ಆ ತಾಯಿದು ಗೋಳಾಟ ಎಷ್ಟಿರ್ಬೇಕು, ಎಷ್ಟು ಅಳ್ತಾ ಇರ್ಬೇಕು ಆ ತಾಯಿ. ಭಯಂಕರವಾದ ಗೋಳಾಟ. ಜೊತೆಯಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಅಲ್ಲಿ ಬಹಳಷ್ಟು ಜನ ಗ್ರಾಮಸ್ಥರು ಆ ಸಹೋದರಿಗೆ ಸಹಾಯ ಮಾಡಿದರು. ಆ ಟೈಮಲ್ಲಿ, ಆ ಮರಣ ಆದ ಟೈಮಲ್ಲಿ ಆ ಯವನಸ್ಥನನ್ನ ಗ್ರಾಮಸ್ಥರೇ ಚಟ್ಟ ಕಟ್ಕೊಂಡು ಚಟ್ಟದ ಮೇಲೆ ಹೆಣ ಹಾಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಗ್ರಾಮಸ್ಥರೆಲ್ಲ ಅವ್ರ ಜೊತೆಯಲ್ಲಿದ್ದಾರೆ. ಅಂದ್ರೆ ಅದರ ಅರ್ಥ ಸಣ್ಣ ಸಣ್ಣ ವಿಷಯಗಳಿಗೆ ಆ ಗ್ರಾಮಸ್ಥರು ಆ ಯಮ್ಮನಿಗೆ ಸಹಾಯ ಮಾಡಿರ್ಬೇಕು. ಏನೋ ಸ್ವಲ್ಪ ಹಣದ ವಿಷಯದಲ್ಲೋ ಅಥವಾ ರೇಷನ್ ವಿಷಯದಲ್ಲೋ ಬೇರೆ ಏನಾದ್ರು ಕಷ್ಟ ಸಮಸ್ಯೆಗಳ ವಿಷಯದಲ್ಲೋ ಚಿಕ್ಕ ಚಿಕ್ಕ ಸಹಾಯಗಳನ್ನು ಮಾಡಿರ್ಬೇಕು ಕಾಣತ್ತೆ. ಆ ಸಹೋದರಿ ಕೂಡ ಆ ಊರಿನಲ್ಲಿ ಒಳ್ಳೆ ಹೆಸರು ಇರುವವಳು ಇದ್ದಿರಬಹುದು. ಅಂದ್ರೆ ಕೆಲವ್ರು ನೋಡುವಾಗ ಇವ್ರು ಒಳ್ಳೆ ಜನ, ಇವ್ರು ಒಳ್ಳೆ ಜನಪ್ಪ, ಇವ್ರು ಒಳ್ಳೆ ಜನ ಅಂತೀವಲ್ಲ, ಆ ತರ ಒಳ್ಳೆ ಸಹೋದರಿ ಇದ್ದಿರಬಹುದು. ಯಾಕೆ ಅಂದ್ರೆ ಗ್ರಾಮಸ್ಥರೆಲ್ಲ ಆ ಒಂದು ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ ಅಂದ್ರೆ ಅದರ ಅರ್ಥ ಆ ಗ್ರಾಮಸ್ಥರೆಲ್ಲ ಅವರ ಜೊತೆಯಲ್ಲಿದ್ದಾರೆ ಅಂದ್ರೆ ಅದರ ಅರ್ಥ ಗ್ರಾಮಸ್ಥರ ಜೊತೆ ಆ ಸಹೋದರಿ ಚೆನ್ನಾಗಿ ಇದ್ದಿರಬಹುದು. ಅಲ್ಲಿ ಏನಾಯ್ತು, ಗ್ರಾಮಸ್ಥರು ಆ ಚಟ್ಟವನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ಯೇಸು ಸ್ವಾಮಿ ಆ ಊರು ಬಾಗಿಲ ಎಂಟ್ರೆನ್ಸ್ ಅಲ್ಲಿ ಬರುವಾಗ ಚಟ್ಟವನ್ನ ಮುಟ್ಟಿದ್ರು. ಚಟ್ಟ ಮುಟ್ಟಿದ ತಕ್ಷಣನೇ ಅವರೆಲ್ಲರೂ ನಿಂತ್ಕೊಂಡಾಗ ಯೇಸು ಸ್ವಾಮಿ ಹೇಳ್ತಾರೆ, ಚಟ್ಟ ಕೆಳಗಿಳಿಸ್ರಪ್ಪ ಅಂತ ಹೇಳಿ ಮೊದಲು ಹೇಳಿದ ಮಾತು ಯೇಸು ಸ್ವಾಮಿ, ನಾನು ಇವತ್ತು ಹೇಳುವಂತ ವಚನ, ಮೊದಲು ಹೇಳಿದ ಮಾತು ಅಳಬೇಡ ಅಂದ್ರು. ಮೊದಲು ಹೇಳಿದ ಮಾತು ಏನದು? ಅಳಬೇಡ. ಈ ಅಳಬೇಡ ಅನ್ನುವಂಥ ಮಾತು ಯೇಸು ಸ್ವಾಮಿ ಬೈಬಲ್ ಅಲ್ಲಿ ಬಹಳಷ್ಟು ಸಾರಿ ಹೇಳಿದರು. ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ, ಸಾಯುವ ಸಮಯದಲ್ಲಿ ಸಹ, ಶಿಲುಬೆಯಲ್ಲಿ ಹಾಕುವಂತ ಟೈಮಲ್ಲಿ ಕೂಡ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಅಳ್ತಾ ಇದ್ರು. ತುಂಬಾ ಅಳ್ತಾ ಇದ್ರೆ, ಬಿಕ್ಕಳಿಸಿ ಅಳ್ತಾ ಇದ್ರೆ ಆ ಯೇಸು ಸ್ವಾಮಿ ಹೆಣ್ಮಕ್ಳು ನೋಡಿ ಏನ್ ಹೇಳಿದ್ರು? ನನಗೋಸ್ಕರ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳ್ರಿ ಅಂತಂದ್ರು. ಅಂದ್ರೆ ತುಂಬಾ ಜನರಿಗೆ ಆ ಶಬ್ದ ಹೇಳಿದ್ರು, ಅಳಬೇಡ್ರಿ ಅಂದ್ರು. ಯೇಸು ಸ್ವಾಮಿ ಕೂಡ ಅವರ ಜೀವನದಲ್ಲಿ, ಅಂದ್ರೆ 33.5 ವರ್ಷದ ಕಾಲದಲ್ಲಿ 2 ಸಾರಿ ಯೇಸು ಹತ್ತರು. 2 ಸಾರಿ. ಒಂದ್ ಸಾರಿ ಲಾಜರ್ನ ಸತ್ತಾಗ ಹತ್ತರು. 2ನೇ ಸಾರಿ ಯೆರೂಸಲೇಮನ್ನ ನೋಡಿ ಅಲ್ಲಿರುವಂತ ಜನರನ್ನ ಕನಿಕರ ಪಟ್ಟು, ಅಯ್ಯೋ ಈ ಜನರು ನರಕದ ಪಾಲಾಗ್ತಾರಲ್ಲ ಅಂತೇಳಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದ್ಸಾರಿ ಯೆರೂಸಲೇಮನ್ನ ನೋಡಿ ಹತ್ತರು, ಇನ್ನೊಂದ್ಸಾರಿ ಲಾಜರ್ನನ್ನು ನೋಡಿ ಹತ್ತರು. 2ನೇ ಸಾರಿ ಹತ್ತಿದ್ರು. ಯೇಸು ಸ್ವಾಮಿನ ನಾಳೆ ಶಿಲುಬೆಗೆ ಹಾಕ್ತಾರೆ ಅನ್ನುವಾಗಲೂ ಯೇಸು ಅಳ್ಳಿಲ್ಲ. ಶಿಲುಬೆಗೆ ಹಾಕಿದಾಗಲೂ ಯೇಸು ಅಳ್ಳಿಲ್ಲ ರೀ. ಮೊಳೆ ಹೊಡೆಯುವಾಗಲೂ ಯೇಸು ಅಳ್ಳಿಲ್ಲ. ಅಲ್ಲಿ ಅಳಲಾರದಷ್ಟು ದುಃಖ
ಈ 2 ಸಾರಿ ಅವ್ರಿಗೆ ಬಂತು. ಎಲ್ಲಿ? ಯೆರೂಸಲೇಮಲ್ಲಿ ಜನರನ್ನು ನೋಡಿ ಬಹಳ ದುಃಖ ಬಂತು, ಮತ್ತು ಲಾಜರ್ನ ಸತ್ತೋಗಿದ್ದಾನೆ ಅನ್ನುವಂಥ ವಿಚಾರ ಕೇಳಿದಾಗ ಬಹಳ ದುಃಖ ಬಂತು. ಮತ್ತೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಬಹಳಷ್ಟು ಸಾರಿ, ಯೇಸು ಸ್ವಾಮಿ ಅಳಬೇಡ್ರಿ ಅಳಬೇಡ್ರಿ. ಪುನರುತ್ಥಾನ ಆಗಿ ಯೇಸು ಎದ್ದಾಗ, ಜೀವಿತನಾಗಿ ಆತನು ಎದ್ದಾಗ ಮೊದಲು ಮಾತಾಡಿದ ಶಬ್ದ ಅಳಬೇಡ. ಪುನರುತ್ಥಾನನಾಗಿ ಯೇಸು ಸತ್ತರು, ಅವ್ರನ್ನ ತಗೊಂಡೋಗಿ ಮಣ್ಣು ಮಾಡಿದ್ರು, 3ನೇ ದಿವಸದಲ್ಲಿ ಅವರು ಪುನರುತ್ಥಾನರಾಗಿ ಎದ್ರು. ಎದ್ದಾಗ 5 ಜನ ಹೆಣ್ಣು ಮಕ್ಕಳು ಬಂದಿದ್ರಲ್ಲಿ, ಅದರಲ್ಲಿ ಒಬ್ಬ ಸ್ತ್ರೀ ಮಗ್ದಲದ ಮರಿಯಳು ಬಂದು ಯೇಸು ಸ್ವಾಮಿ ಎಲ್ಲಿದ್ದಾರೆ, ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಂತ ಹುಡುಕಾಡಿದ್ರು. ಯೇಸು ಸ್ವಾಮಿ ಶರೀರ ಇಲ್ಲ. ಭಯಂಕರವಾಗಿ ಆ ಮಗ್ದಲದ ಮರಿಯಳು ಆ ಕಡೆ ಹೋಗಿ ಕಣ್ಣೀರಿಟ್ಟು ಭಯಂಕರ ಅಳ್ತಾ ಇದ್ರು. ಯಾಕೆ ಅಳ್ತಾ ಇದ್ದಳಂದ್ರೆ, ಆ ಮರಿಯಳು ದೆವ್ವ ಹಿಡಿದವಳು. ಮೊದಲು ದೇವ್ರ ನಂಬಕ್ ಮುಂಚೆ ದೆವ್ವ ಪೀಡಿತಳಾಗಿದ್ದಳು. ಯೇಸು ಸ್ವಾಮಿ ಆ ಮರಿಯಳಿಗೆ ಪ್ರಾರ್ಥನೆ ಮಾಡಿದಾಗ ಶರೀರದಲ್ಲಿರುವಂತ ದೆವ್ವ ಬಿಟ್ಟು ಹೋಯ್ತು, ಪೂರ್ತಿ ಗುಣ ಆಗ್ಬಿಟ್ಲ ಅಮ್ಮ. ಅದಕ್ಕೆ ಅದನ್ನ ನೆನೆಸಿಕೊಂಡು, ಅಯ್ಯೋ ನನ್ನ ಸ್ವಾಮಿಯ ಶರೀರವೆಲ್ಲಿ, ನನ್ನ ಸ್ವಾಮಿ ನನ್ನ ಜೀವನದಲ್ಲಿ ಎಷ್ಟೋ ಅದ್ಭುತ ಮಾಡಿದ್ದಾರೆ, ಮಹಿಮೆಗಳನ್ನು ಮಾಡಿದ್ದಾರೆ, ನಾನು ದೆವ್ವ ಪೀಡಿತಲಾಗಿದ್ದೆ, ಶಾಪಗ್ರಸ್ತ ಆಗಿದ್ದೆ, ಅದರಿಂದ ಸ್ವಾಮಿ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ, ಅಂತ ಸ್ವಾಮಿಯ ದೇಹ ಎಲ್ಲಿ ಹೋಯ್ತು? ಮತ್ತೆ ಹೇಳ್ತಾಳೆ, ಸ್ವಾಮಿಯ ದೇಹವನ್ನ ನೋಡದೆ, ಸ್ವಾಮಿಯನ್ನು ನಾನು ನೋಡದೆ ಇಲ್ಲಿಂದ ಕದಲದಿಲ್ಲ, ನಾನು ಇಲ್ಲಿಂದ ಹೋಗೋದಿಲ್ಲ. ಅಲ್ಲಿರುವಂತ ಮನುಷ್ಯನಿಗೆ ಹೋಗಿ ಕೇಳ್ತಾರೆ, ಅಪ್ಪ ನೀನು ಸ್ವಾಮಿನೆಲ್ಲಾದ್ರೂ ನೋಡಿದ್ಯೇನು? ಅವಾಗ ಯೇಸು ಸ್ವಾಮಿನೇ ಪ್ರತ್ಯಕ್ಷ ಆಗ್ತಾರೆ. ಅವಳ ಗೋಳಾಟವನ್ನು ನೋಡಿ ಯೇಸು ಸ್ವಾಮಿನೇ ಪ್ರತ್ಯಕ್ಷ ಆಗ್ತಾರೆ. ಆವಾಗ ಯೇಸು ತೋಟಗಾರನೆಂದು ನೆನೆಸಿ ಅವಳು ಹೋಗಿ, ಅಪ್ಪ ಇಲ್ಲೆಲ್ಲಾದ್ರೂ ಯೇಸು ಸ್ವಾಮಿ ನೋಡಿದೇನು ನೀನು ಅಂತ ಯೇಸು ಸ್ವಾಮಿಗೆ ಕೇಳ್ತಾಳೆ. ಆಗ ಯೇಸು ಸ್ವಾಮಿ ಹೇಳಿದ ಮಾತು, ಅಮ್ಮ ಅಳಬೇಡ. ಹಲ್ಲೆಲೂಯಾ. ಅಮ್ಮ ಏನ್ ಮಾಡಬೇಡ, ಅಳಬೇಡ, ನೀನು ಅಳಬೇಡ ಅಂತ ಹೇಳಿದ ತಕ್ಷಣನೇ ಅವಳ ಕಣ್ಣುಗಳ ತೆರೆಯಲ್ಪಟ್ಟವು. ಅಯ್ಯೋ ಸ್ವಾಮಿ ನೀವ ಅಂತ ಹೇಳಿ ಪಾದಕ್ಕೆ ಅಡ್ಡ ಬಿದ್ಲು. ದೇವ್ರ ಮಕ್ಕಳೇ, ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಯೇಸು ನಮ್ಮ ಜೀವನದಲ್ಲಿ ನೀನು ಕಣ್ಣೀರಿಡುವಾಗ, ಕಷ್ಟಪಡುವಾಗ, ಸಂಕಟ ಸಮಸ್ಯೆಗಳಲ್ಲಿರುವಾಗ, ಚಿಂತೆಗಳಲ್ಲಿರುವಾಗ, ಮರಣಗಳಲ್ಲಿರುವಾಗ, ವೇದನೆಗಳಲ್ಲಿರುವಾಗ ಯೇಸು ಹೇಳುವ ಅದ್ಭುತವಾದ ಮಾತೇನು ಗೊತ್ತಾ? ಅಳಬೇಡ ಮಗನೇ, ಅಳಬೇಡ ಮಗಳೇ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಈ ಮಾತು ಮಕ್ಕಳು ಅಳುವಾಗ ತಂದೆ ತಾಯಿಗಳು ಹೇಳ್ಬೋದು ಬಿಟ್ರೆ, ಈ ಲೋಕದಲ್ಲಿ ಇನ್ಯಾರು ನಮಗೆ ಹೇಳಲ್ಲ. ಒಂದು ವೇಳೆ ಹೇಳಿದರೂ ಸಹ ಹೃದಯಾಂತರಾಳದಿಂದ, ಮನಸ್ಸಿನ ಅಂತರಾಳದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಏನು, ನೀನು ಅಳ್ತಾ ಇದ್ಯಪ್ಪ ಅಂದ್ರೆ, ನಾನು ಬಹಳ ಸರಿ ಹೇಳಿದ್ದೀನಿ, ನೀನು ಅಳ್ತಾ ಇದ್ಯಪ್ಪ ಅಂದ್ರೆ ಇನ್ನೂ ಅಳಸೋರಿದ್ದಾರೆ, ನೀನು ಕಷ್ಟದಲ್ಲಿದೆಯಾ ಅಂದ್ರೆ ಇನ್ನೊಂದು ಸ್ವಲ್ಪ ಬೆಂಕಿ ಸುರಿಯೋರಿದ್ದಾರೆ. ಆದ್ರೆ ನೀನು ಅಳ್ತಾ ಇರುವಾಗ ನೀನು ಅಳಬೇಡ ಅಂತ ಹೇಳೋರಿಲ್ಲ. ಯೇಸು ಹೇಳಿದ ಮಾತು ಅಳಬೇಡಮ್ಮ. ಯೇಸುನೇನು ಯಾರಾದ್ರೂ ಕರೆಸಿದ್ರೇನೋ? ಬಾರಪ್ಪ ನಾಯಿನ್ ಅನ್ನುವಂತ ಊರಿನಲ್ಲಿ ಇಂಥ ಸ್ತ್ರೀಗೆ ಸಮಸ್ಯೆ ಇದೆ, ಏನಾದ್ರೂ ಈ ಅಮ್ಮ ಏನಾದ್ರೂ ಫೋನ್ ಮಾಡಿ ಕರೆದಿದ್ಲೇನೋ? ಇಲ್ಲ ಯಾರನ್ನಾದ್ರೂ ಕಳಿಸಿದ್ಲೇನೋ, ಕರ್ಕೊಂಡ್ ಬರ್ರಿ ಯೇಸು ಸ್ವಾಮಿಗೆ ಅಂತ? ಇಲ್ಲ. ದೇವ್ರ ಮಗನೇ, ದೇವ್ರ ಮಗಳೇ, ಇಲ್ಲಿ ಕೇಳಿಸ್ಕೊಳ್ರಿ, ನೀನೇನು ಯೇಸುವನ್ನ ಕರೀಲಿಲ್ಲ, ನೀನೇನು ಯೇಸುವನ್ನ ಹುಡುಕಲಿಲ್ಲ, ಯೇಸುವೆ ನಿನ್ನನ್ನು ಹುಡುಕಿ ಬಂದರು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹಂಗೆ ಹೇಳುತ್ತೆ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಇಳಿದು ಬಂದನಂತ ವಾಕ್ಯ ಹೇಳುತ್ತೆ. ನಾವು ಹುಡುಕಿ ಹೋಗ್ಲಿಲ್ಲ, ಯೇಸು ನಮ್ಮನ್ನ ಹುಡುಕಿ ಬಂದ್ರು. ಈ ಸಹೋದರಿ ಅಯ್ಯೋ ಯೇಸುವಿನ ಹೆಸರು ಕೇಳಿರ್ಲಿಕ್ಕಿಲ್ಲ, ಒಂದು ವೇಳೆ ಯೇಸು ಹಿಂಗಿದ್ದಾರೆ ಅಂತ ನೋಡಿರ್ಲಿಕ್ಕಿಲ್ಲ, ಕೇಳಿದ್ರು ಸಹ ನೋಡಿರ್ಲಿಕ್ಕಿಲ್ಲ. ಯೇಸುವಿನ ಆ ಅನುಭವಗಳು, ಯೇಸುವಿನ ಅದ್ಭುತವಾದ ಅನುಭವಗಳು ಈ ಸಹೋದರಿ ಹೊಂದಿರ್ಲಿಕ್ಕಿಲ್ಲ. ದೇವರಿಗೆ ಮಹಿಮೆ ಹೇಳೋಣ ನಾವು, ಯಾಕಂದ್ರೆ ನಾವು ಯೇಸುವಿನ ಮಹಿಮೆಯ ಅನುಭವಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಈ ಸಹೋದರಿ ಅನುಭವಿಸಿಲ್ಲ. ಅಂದ್ರೆ ಯೇಸುವಿನ ಪ್ರೀತಿ ಹೆಂಗಿರುತ್ತೆ, ಯೇಸುವಿನ ಸ್ವಸ್ಥತೆ ಹೆಂಗಿರುತ್ತೆ, ಯೇಸುವಿನ ಅದ್ಭುತಗಳು ಹೆಂಗಿರುತ್ತೆ, ಯೇಸುವಿನ ವಚನಗಳು ಹೆಂಗಿರುತ್ತೆ, ಯೇಸುವಿನ ಮಾತು ಶಬ್ದ ಹೆಂಗಿರುತ್ತೆ, ಆತನ ಕನಿಕರ ಹೆಂಗಿರುತ್ತೆ, ಅನುಭವ ಇಲ್ಲ ಇವಳಿಗೆ, ಗೊತ್ತಿಲ್ಲ. ಯೇಸು ಒಂದು ವೇಳೆ ಇದು ಗೊತ್ತಿರ್ಬೋದು, 10 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಅಲ್ಲೊಬ್ರು ಯಾರೋ ಮೆಸ್ಸಯ್ಯರ್ ಅಂತ ಇದ್ದಾರಂತೆ, ಯೇಸು ಅಂತ ಇದ್ದಾರಂತೆ, ಅವರು ಕುರುಡರಿಗೆ ಕಣ್ಣು ಕೊಟ್ರಂತೆ, ಕುಂಟರಿಗೆ ಕಾಲು ಕೊಟ್ರಂತೆ, ಕೇಳಿಸ್ಕೊಂಡಿರ್ಬೋದು, ಆದ್ರೆ ನೋಡಿರ್ಲಿಕ್ಕಿಲ್ಲ. ದೇವ್ರ ಮಕ್ಕಳೇ, ನಾನು ಹೇಳ, ಇವಳು ಪತ್ರ ಬರೆದಾಗಲಿ, ಆಳನ್ನ ಕಳಿಸಿ ಆಗಲಿ ಕರೆಸ್ಕೊಳ್ಳಿಲ್ಲ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ, ಕೆಲವು ವ್ಯಕ್ತಿಗಳು ಬೈಬಲಲ್ಲಿ ಇದ್ದಾರೆ, ಯೇಸುವನ್ನ ಕರೆ ಕಳಿಸ್ಕೊಂಡ್ರು. ಉದಾಹರಣೆಗೆ ಶತಾಧಿಪತಿ ಆಳು ಗುಣ ಇರಲಿಲ್ಲ,
ಶತಾಧಿಪತಿ ಬಂದು ಏನ್ ಹೇಳ್ತಾನೆ ಯೇಸು ಸ್ವಾಮಿಗೆ, ಸ್ವಾಮಿ ನಮ್ಮ ಆಳಿಗೆ ಗುಣ ಇಲ್ಲ. ನೋಡ್ರಿ, ಕೇಳ್ಕೊಳ್ತಿದ್ದಾನೆ. ಯಾಯಿರ್ನ ಮಗಳಿಗೆ ಗುಣ ಇರಲಿಲ್ಲ. ಯಾಯಿರ್ನ ಮಗಳು ಹಾಸಿಗೆಯಲ್ಲಿದ್ಲು 12 ವರ್ಷ ಅವಳಿಗೆ. ಯಾಯಿರ್ನು ಬಂದು ಯೇಸು ಸ್ವಾಮಿ ಹತ್ರ ಕೇಳಕ್ ಬರ್ತಿದ್ದಾನೆ, ಸ್ವಾಮಿ ನನ್ನ ಮಗಳಿಗೆ ಗುಣ ಇಲ್ಲ. ಇನ್ನು ಕೇಳ್ತಾ ಇರುವಾಗಲೇ ಆ ಆಳೊಬ್ಬನು ಓಡಿ ಬಂದು, ನೀನು ಗುರುಗೆ ತೊಂದರೆ ಕೊಡಬೇಡ, ಮಗಳು ಸತ್ತೋದ್ಲು ಅಂತ ಹೇಳ್ದ. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ, ಕೆಲವು ಕಡೆಗಳಲ್ಲಿ ನೀವು ಗಮನಿಸಿದ್ರೆ ಯೇಸುವನ್ನ ಮನೆಗೆ ಕರೆ ಕಳಿಸ್ಕೊಂಡ್ರು, ಕೇಳಿಕೊಂಡ್ರು, ಯೇಸುವನ್ನ ಕರೆಯಕ್ಕಾಗಿ ಬಂದ್ರು, ಅದ್ಭುತಗಳಿಗಾಗಿ ಯೇಸುವಿನ ಬಳಿಗೆ ಬಂದ್ರು ಅನೇಕ ಜನರು. ದೇವರ ವಾಕ್ಯ ಹೇಳುತ್ತೆ ಮತ್ತಾಯನ ಸುವಾರ್ತೆಯಲ್ಲಿ, ಯೇಸು ಯಾರನ್ನೂ ತಳ್ಳಲಿಲ್ಲ ಅಂತ ವಾಕ್ಯ ಬರೆದಿದೆ. ಯೇಸು ಯಾರನ್ನೂ ತಳ್ಳಲಿಲ್ಲ. ಆತನ ಬಳಿಗೆ ಬರುವ ಯಾರನ್ನು ಯೇಸು ತಳ್ಳಲಿಲ್ಲ. ಯಾರು ಯಾವ ವಿಷಯಕ್ಕಾಗಿ ಯೇಸುವಿನ ಬಳಿಗೆ ಬಂದ್ರೋ ಆ ಅದ್ಭುತಗಳನ್ನ, ಆ ಆಶೀರ್ವಾದಗಳನ್ನ ಕೊಟ್ಟು ಕಳಿಸಿದ್ರು. ನಾನು ನಿಮಗೆ ಹೇಳ, ನಾವು ಯಾವಾಗಲೂ ರೂಢಿಯಾಗಿ ಪ್ರಾರ್ಥನೆ ಮಾಡ್ತೀವಿ. ಈ ಮಾತನ್ನ, ನಾನು ಈಗ ಹೇಳೋ ಮಾತನ್ನ, ನಾವು ಮನೆಯಿಂದ ಬರುವಾಗ ಖಾಲಿ ಕೈಯಲ್ಲಿ ಬರ್ತೀವಿ, ಹೋಗುವಾಗ ನಾವು ಸಮಾಧಾನ, ಸಂತೋಷ, ನೆಮ್ಮದಿ, ಒಂದು ನಂಬಿಕೆ, ಒಂದು ವಿಶ್ವಾಸವನ್ನ ತಗೊಂಡು ಹೋಗ್ತೀವಿ ನಾವು ಇಲ್ಲಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಾಮಿಯ ಸನ್ನಿಧಾನಕ್ಕೆ ಬರುವವರನ್ನ ಯಾರನ್ನು ದೇವರು ಹಾಗೆ ಕಳಿಸೋದಿಲ್ಲ. ನಿನಗೆ ಬೇಕಾದ ಸಮಾಧಾನ, ನಿನಗೆ ಬೇಕಾದ ಸಂತೋಷ, ನಿನಗೆ ಬೇಕಾದ ಆತ್ಮದ ಸ್ಥೈರ್ಯ, ಆ ಬಲವನ್ನ ದೇವರು ನಿಮಗೆ ಕೊಟ್ಟು ಕಳಿಸ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಸುಮ್ಮನೆ ಕಳಿಸಲ್ಲ ರೀ. ಆವತ್ತಿನ ಕಾಲದಲ್ಲಿ ಅಷ್ಟೇ, ಯೇಸು ಸ್ವಾಮಿ ಬಳಿಗೆ ಯಾರು ಬಂದ್ರು, ಅವ್ರಿಗೆ ಏನ್ ಬೇಕಾಗಿದೆ, ಕಣ್ಣು ಬೇಕಾ, ಕೊಟ್ಟರು ದೇವರು. ನಡೆಯಕ್ ಬರ್ತಾ ಇಲ್ವಾ, ನಡೆಯೋ ತರ ಮಾಡಿದ್ರು. ದುಃಖದಲ್ಲಿ ಬಂದಿದಾರ, ಅವರ ದುಃಖಕ್ಕೆ ಕಾರಣ ಏನು ನೋಡಿ ಆ ಸ್ವಸ್ಥತೆಯ ಅಥವಾ ಆರೋಗ್ಯವ, ಸಾಲವ, ಯಾವ ಕಷ್ಟ, ಅದನ್ನ ಬಿಡುಗಡೆ ಮಾಡಿದ್ರು. ಕೂತು ಜಾಗದಲ್ಲೇ ಬಿಡುಗಡೆ ಮಾಡಿದ್ರು. ಕೆಲವರು ಪರೀಕ್ಷೆ ಮಾಡಕ್ಕಾಗಿ ಬಂದ್ರು ಯೇಸು ಸ್ವಾಮಿ ಹತ್ರ. ಇವನಿಗೆ ಕಣ್ಣಿಲ್ಲ, ನೀನು ಮೆಸಯನಾಗಿದ್ರೆ, ನೀನು ನಿಜವಾಗಲೂ ಯೇಸುವೆ ಆಗಿದ್ರೆ, ನೀನು ದೇವಕುಮಾರನಾಗಿದ್ರೆ ಇವನಿಗೆ ಕಣ್ಣು ಕೊಡು ನೋಡೋಣ ಅಂತ ಪರೀಕ್ಷೆ ಮಾಡಕ್ಕೆ ಕೆಲವರು ಬಂದ್ರು. ಹೇಗೆ ಬಂದ್ರು ಸಹ ಯಾರನ್ನು ದೇವರು ತಳ್ಳಲಿಲ್ಲ. ಪರೀಕ್ಷೆ ಮಾಡಕ್ ಬರ್ತೀಯ ನೀನು, ಹೇಳಿಲ್ಲ. ಕಣ್ಣು ಬರ್ಬೇಕಲ್ಲ, ನಾನು ಕಣ್ಣು ಕೊಡ್ತೀನಿ. ನಿನಗೆ ಸಮಾಧಾನ ಇಲ್ಲಲ್ಲ, ನಾನು ಸಮಾಧಾನ ಕೊಡ್ತೀನಿ. ನೆಮ್ಮದಿ ಇಲ್ಲಲ್ಲ, ನೆಮ್ಮದಿ ಕೊಡ್ತೀನಿ. ಯೇಸು ಸ್ವಾಮಿ ಬಳಿ ಬಂದ ಎಲ್ಲ ಜನರಿಗೂ ಬೇಕಾದದನ್ನ ಕೊಟ್ಟು ಕಳಿಸಿದ್ರು. ಇಲ್ಲಿ ಈ ಸಹೋದರಿ ಯೇಸುವಿನ ಬಳಿಗೆ ಹೋಗಲಿಲ್ಲ. ನಾನು ಹೇಳೋ ಮಾತು ನೀವು ಅರ್ಥ ಮಾಡ್ಕೊಳ್ರಿ. ಈ ಸಹೋದರಿ ಯೇಸುವಿನ ಬಳಿಗೆ ಹೋಗಲಿಲ್ಲ, ಯೇಸುವೇ ಈ ಸಹೋದರಿಯನ್ನು ಹುಡುಕಿ ಬಂದ್ರು. ಅಂದ್ರೆ ಆ ಮಗಳಿಗೇನು ಅಷ್ಟೊಂದು ನಂಬಿಕೆ ಇತ್ತೇನು? ಏನಿಲ್ಲ. ವಿಶ್ವಾಸ ಇತ್ತ? ಇಲ್ಲ. ದೇವರು ನಂಬಿದ್ಲ? ಇಲ್ಲ. ಮತ್ತೆ ಯಾಕೆ ಯೇಸು ಅವಳನ್ನು ಅಷ್ಟು ದೂರದಿಂದ ಹುಡುಕೊಂಡು ಬಂದು, 10 ಕಿಲೋಮೀಟರ್ ದೂರದಿಂದ ಇವಳನ್ನ ಹುಡುಕೊಂಡು ಬಂದು, ಅಲ್ಲಿ ವಾಕ್ಯ ಹೇಳುತ್ತೆ ನೋಡ್ರಿ, ಮೊದಲನೇ ವಚನದಲ್ಲಿ ಹೇಳುತ್ತೆ, ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು, ಆತನ ಜೊತೆಯಲ್ಲಿ ಶಿಷ್ಯರು ಅನೇಕರು ಹೋದರು. ಕರೆ ಕಳಿಸ್ಲಿಲ್ಲ, ಹೇಳಲಿಲ್ಲ. ಈತನು ಆ ಸಹೋದರಿಯನ್ನು ಹುಡುಕಿ ಹೋಗಿದ್ದಾನೆ. ಹಾಗಿದ್ರೆ ನಾನು ಹೇಳೋ ಮಾತು, ಯಾಕೆ? ಅಂಥದ್ದೇನಿತ್ತು ಆ ಸಹೋದರಿ ಹತ್ರ? ವಿಶ್ವಾಸ ಇತ್ತ? ಇಲ್ಲ. ಭಕ್ತಿ ಇತ್ತ? ಇಲ್ಲ. ನಂಬಿಕೆ ಇತ್ತ? ಇಲ್ಲ. ದೇವರ ಮಗಳ ಅಲ್ಲ. ಮತ್ತ್ಯಾಕೆ ಹೋದ್ರು? ಒಂದೇ ಮಾತ್ರ, ಅಳಬೇಡಮ್ಮ ಅಂತ ಹೇಳಕ್ ಹೋಗಿದ್ದು. ಹಲ್ಲೆಲೂಯಾ. ಏನಕ್ಕೆ ಹೋಗಿದ್ದು? ಅಳಬೇಡ ಅಂತ ಹೇಳಕ್ಕೆ ಹೋಗಿದ್ರಿ. ನಾನು ನಿಮಗೆ ಹೇಳ, ನೀನು ಅಳ್ತಾ ಇರುವಾಗ, ನೀನು ಬಹಳ ದುಃಖದಲ್ಲಿರುವಾಗ, ನಿನ್ನ ಹೆಗಲ ಮೇಲೆ ಯಾರಾದ್ರೂ ಕೈ ಹಾಕಿ, ನಿನ್ನ ಸ್ನೇಹಿತರು ಯಾರಾದರೂ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ಭುಜ ತಟ್ಟಿ, ಅಳ್ಳಿಕ್ಕೆ ಹೋಗ್ಬೇಡ, ದೇವರಿದ್ದಾರೆ ಅಂತ ಒಂದು ಮಾತು ನಿನಗೆ ಹೇಳಿದ್ರೆ ನಿನಗೆ ಧೈರ್ಯ ಬರುತ್ತಾ? ಇಲ್ಲ. ಯಾರೋ ಒಬ್ರು, ನನಗೊಬ್ಬ ಸ್ನೇಹಿತರು, ಯಾರೋ ನಮ್ಮ ದೇವ್ರ ಮಕ್ಕಳು ಯಾರೋ ಹೇಳೋರೊಬ್ರು ಇದಾರಲ್ಲ ಅನ್ನುವಂತ ಒಂದು ಧೈರ್ಯ, ಅದು ಪರಿಹಾರ ಆಗದಲ್ಲೇ ಇರಬಹುದು. ಆದ್ರೆ ಗೆಲ್ತೀವಿ ಅನ್ನುವಂತ ವಿಶ್ವಾಸ ಹುಟ್ಟದ ಅಲ್ಲಿದ್ದಾರೆ. ನಿನಗೆ ಅಳಬೇಡ ಅಂತ ಹೇಳುವ ಒಬ್ಬ ವ್ಯಕ್ತಿ ಬೇಕು. ನೀನು ಕಷ್ಟದಲ್ಲಿರುವಾಗ ಭುಜ ತಟ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ನಾನು ನಿಮಗೆ ಹೇಳ, ಬಹಳ ವರ್ಷಗಳಿಂದ ನಾನು ಈ ಮಾತು ಹೇಳಿದ್ದೆ. ಹಳೆ ವಿಶ್ವಾಸಗಳಿಂದ ನಿಮಗೆ ನೆನಪಿರಬೇಕು. ಈ ಪ್ರಪಂಚದಲ್ಲಿ ನೀನು ಏನು ಸಂಪಾದನೆ ಮಾಡದೆ ಹೋದ್ರು ನಿನಗಾಗಿ ಪ್ರಾರ್ಥಿಸುವ 4 ಜನರನ್ನಾದ್ರೂ ಸಂಪಾದನೆ ಮಾಡಬೇಕು. ಅರ್ಥ ಆಗಿದೆನಾ ಹೇಳೋದು? ನೀನು ಏನು ಸಂಪಾದನೆ ಮಾಡದಿದ್ರು ಪರವಾಗಿಲ್ಲ, ನಿನಗಾಗಿ 4 ಜನರು ಪ್ರಾರ್ಥಿಸುವಂತ, ನೀನು ಕಷ್ಟದಲ್ಲಿರುವಾಗ, ಕಣ್ಣಿನಲ್ಲಿರುವಾಗ, ದುಃಖದಲ್ಲಿರುವಾಗ, ಆವೇದನೆಗಳಲ್ಲಿರುವಾಗ, ನೀನು ಹೇಳಿದ್ರು ಹೇಳದೇ ಇದ್ರು ನಿನಗಾಗಿ ಪ್ರಾರ್ಥನೆ ಮಾಡುವಂತ 4 ಜನರು ಇದ್ದೀರಾ? ಹಲ್ಲೆಲೂಯಾ.
ಹಲ್ಲೆಲೂಯ. ಅದಕ್ಕೆ ಯೇಸು ಹೇಳುವ ಮೊದಲನೇ ಮಾತು ಆ ಸಹೋದರಿಗೆ ಹೇಳಿದ ಮಾತೇನಂದ್ರೆ, ಅಳಬೇಡ ಅಮ್ಮ ಅಂದ್ರು. ಅಳಬೇಡ ನೀನು. ಯಾಕೆ ಆ ಸಹೋದರಿ ಹುಡ್ಕೊಂಡು ಹೋಗ್ತಿದಾರಂದ್ರೆ, ಆ ಸಹೋದರಿಯ ಪರಿಸ್ಥಿತಿ ಹೆಂಗಿದೆ. ಒಂದು, ಚಿಕ್ಕ ವಯಸ್ಸಿನಲ್ಲಿ ಗಂಡ ಸತ್ತಿದ್ದಾನೆ. ಯಾರ ಮೇಲೆ ಆಧಾರ ಆಗಿ ಬದುಕಬೇಕು ಅವಳು? ಹೆಂಗೆ ಜೀವನ ಮಾಡಬೇಕು? ದುಡಿಮೆ ಹೆಂಗೆ? ಮಗನ ಹೆಂಗೆ ಸಾಕಬೇಕು? ಮನೆಯನ್ನು ಹೆಂಗೆ ಪೋಷಣೆ ಮಾಡಬೇಕು? ಭಯಂಕರವಾದ ದೊಡ್ಡ ಸವಾಲು. ಆ ಸವಾಲನ್ನು ಅವಳು ಎದುರಿಸಬೇಕು. ಎರಡನೇದು, ಈಗ ಎರಡನೇ ಸಮಸ್ಯೆ ಏನು? ಆ ಹುಡುಗ ಚಿಕ್ಕವನಿದ್ದ, ಆ ಹುಡುಗನ ಮೇಲೆ ಆಸೆ ಇಟ್ಟು ಅವಳು ಹೆಂಗೋ ಸಾಕಿ ಸಲಹಿದ್ಲು. ಈಗ ಅವನು ಯವನ ಪ್ರಾಯ. ಈಗ ಅವನು ತಾಯಿಯನ್ನು ನೋಡಿಕೊಳ್ಳುವಂತ ಸಮಯ. ಇಲ್ಲಿವರೆಗೂ ತಾಯಿ ಅವನನ್ನು ನೋಡಿದ ಸಮಯ, ಈಗ ಅವನು ತಾಯಿಯನ್ನು ನೋಡುವಂತ ಸಮಯ, ತಾಯಿಯನ್ನು ಸಾಕುವಂತ ಸಮಯ. ಅಂತ ಸಮಯದಲ್ಲಿ ತನ್ನ ಒಬ್ಬನೇ ಮಗನ ಸತ್ತೋಗಿದ್ದಾನೆ. ನೀವು ಆಲೋಚನೆ ಮಾಡ್ರಿ ದೇವ್ರ ಮಕ್ಕಳೇ, ಅವಳ ಪರಿಸ್ಥಿತಿ ಹೆಂಗಿದ್ದಿರಬಹುದು. ಅಂತ ಸ್ಥಿತಿಯಲ್ಲಿ, ಅಂತ ಇಕ್ಕಟ್ಟುಗಳಲ್ಲಿ, ಅಂತ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ಸೇರಿರುವ ಪ್ರತಿ ಮನುಷ್ಯನನ್ನ ದೇವರು ನೋಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. 4 ದಿಕ್ಕುಗಳಿಂದ ನಮಗೆ ಇಕ್ಕಟ್ಟು ಅಂತೀವಲ್ಲ, ಅಂತ ಟೈಮಲ್ಲಿ ದೇವರು ನಿನ್ನನ್ನು ಕೈ ಬಿಡಲ್ಲ. ಇನ್ನು ಹೆಂಗಪ್ಪ ಪಾರಾಗದು? ಹೆಂಗಪ್ಪ ನಾನು ಹೆಂಗೆ ಹೋಗ್ಲಿ? ನಾನು ಹೇಳ, ದೇವ್ರ ವಾಕ್ಯ ಹೇಳುತ್ತೆ, ಒಂದು ಬಾಗಿಲು ಮುಚ್ಚಿದೆ, ಅದು ಮಾತ್ರ ನಿನ್ನ ಕಣ್ಣಿಗೆ ಕಾಣ್ತಿದೆ. ಆದರೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ಒಂದು ಬಾಗಿಲು ಮುಚ್ಚಿದೆ, ಹೌದು, 7 ಬಾಗಿಲುಗಳು ನಿನಗೋಸ್ಕರ ತೆರೆಯಲ್ಪಟ್ಟಿದೆ. ಹಲ್ಲೆಲೂಯ. ಒಂದೇ ಮುಚ್ಚಿರುವಂತ ಒಂದು ಬಾಗಿಲು ನಿನಗೆ ಕಾಣ್ತಿದೆ. ತೆರೆದಿರುವಂತ 7 ಬಾಗಿಲುಗಳನ್ನು ನೋಡು. ನಿನ್ನ ಎದುರುಗಡೆ ಇರುವಂತಹ ವಿಚಾರವನ್ನೇ ಮನಸ್ಸಿನಲ್ಲಿಟ್ಟು ಕೊರಗ್ತಾ ಕೂರ್ಬೇಡ. ನಿನ್ನ ಸುತ್ತಲೂ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಈ ಸಹೋದರಿಯನ್ನ ಯಾಕೆ ಹುಡುಕಿ ಬಂದ್ರು ಅಂದ್ರೆ, ಈ ಸಹೋದರಿಯ ಪರಿಸ್ಥಿತಿಯನ್ನ ನೋಡಿ ಆ ಸಹೋದರಿಯನ್ನ ಹುಡುಕಿ ಯೇಸು ಸ್ವಾಮಿ ಬಂದ್ರು. ಮೊದಲನೇ ಮಾತು ಯೇಸು ಸ್ವಾಮಿ ಹೇಳಿದ ಮೊದಲನೇ ಮಾತಮ್ಮ, ಬಂದ ತಕ್ಷಣನೇ ಆ ಸಹೋದರಿಗೆ ಹೇಳಿದ ಮಾತು, ಅಮ್ಮ ನೀನೇನ್ ಮಾಡ್ಬೇಡ, ಅಳಬೇಡ. ಹಲ್ಲೆಲೂಯ. ನೀನೇನ್ ಮಾಡ್ಬೇಡ, ಮೊದಲು ನೀನು ಅಳ್ಲಿಕ್ಕೆ ಹೋಗ್ಬೇಡ. ಯಾಕೆ ಅಳಬೇಡ ಅಂತ ಹೇಳ್ತಿದಾರಂದ್ರೆ, ಈಗ ನೆಕ್ಸ್ಟ್ ಮಾಡೋ ಕೆಲಸ ಏನು ಗೊತ್ತಾ? ಅವಳ ದುಃಖಕ್ಕೆ ಏನು ಕಾರಣ ಆಗಿದೆಯೋ ಅದನ್ನ ನಿವಾರಿಸ್ಲಿಕ್ಕೆ ದೇವರು ಯೇಸು ಸ್ವಾಮಿ ಸಿದ್ಧನಾಗಿದ್ದಾನೀಗ. ಅದಕ್ಕೆ ಸ್ವಾಮಿ ಹೇಳಿದ್ದು ಅಳಬೇಡ. ಬೇರೆ ಯಾರಾದ್ರೂ ಬಂದು ಅಳಬೇಡ ಅಂತ ಹೇಳಿದ್ರೆ, ನಾವು ತಡಿಲಾರದೆ ಇರುವ ದುಃಖದಲ್ಲಿ ನಾವಿರುವಾಗ, ಅವರ ಮಾತನ್ನು ಕೇಳಿಸ್ಕೊಳ್ಳಾರದೆ ಇರುವ ಪರಿಸ್ಥಿತಿಯಲ್ಲಿ ನಾವಿರುವಾಗ ನಮಗೇನು ಅನ್ಸುತ್ತಂದ್ರೆ, ಇವನೇನು ಬಿಡುಗಡೆ ಮಾಡ್ತಾನೇನೋ, ಇವನೇನು ಹಿಂಗ್ ಮಾಡ್ತಾನೇನೋ, ಇವನೇನು ಸಹಾಯ ಮಾಡ್ತಾನೇನೋ ಅಂತ ನೀನು ಗುಡುಗಬಹುದು. ಆದ್ರೆ ನಾನು ಹೇಳ, ಮನುಷ್ಯರು ನಿನಗೆ ಸಹಾಯ ಮಾಡಲ್ಲ. ನನಗೆ ಗೊತ್ತಿದೆ, ಮನುಷ್ಯರು ನಿನಗೆ ಸಹಾಯ ಮಾಡಲ್ಲ. ಮನುಷ್ಯರ ಗುಂಪು, ಒಂದು ಶಕ್ತಿ ಬಂದು ನಿನಗೆ ಸಹಾಯ ಮಾಡಲ್ಲ. ಸಮಾಜ ನಿನಗೆ ಸಹಾಯ ಮಾಡಲ್ಲ. ನಿನ್ನ ಬಂಧು ಬಳಗ ಸಹಾಯ ಮಾಡಲ್ಲ. ನಿನ್ನ ಅಕ್ಕಪಕ್ಕದಲ್ಲಿ ಕೂತಿರೋರು ಸಹಾಯ ಮಾಡಲ್ಲ. ನಾನು ಸಹಾಯ ಮಾಡಲ್ಲ. ನೀವು ಸಹಾಯ ಮಾಡಲ್ಲ. ಇದೀರಾ? ಮತ್ತೆ ಯಾರು ನಮಗೆ ಸಹಾಯ ಮಾಡ್ಲಿಕ್ಕೆ ಯಾರು ಶಕ್ತರಪ್ಪ ಅಂದ್ರೆ, ಮತ್ತು ನಾನು ಹೇಳ್ತೀನಿ, ಸರ್ವೇಶ್ವರನಾದ ಕರ್ತನು ಮಾತ್ರವೇ ನಮಗೆ ಸಹಾಯ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿ ಹೇಳಿದ ಮಾತು, ನೀನ್ ಮಗಳೇ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ಅಲ್ಲೇ ನಿಂತರು. ಚಟ್ಟವನ್ನು ಇನ್ನು ಮುಟ್ತಿರುವಾಗಲೇ ಒತ್ತುಕೊಂಡವರು ನಿಂತರಲ್ಲೇ. ಆಗ ಯೇಸು ಹೇಳಿದ ಮಾತು, ಯವನಸ್ಥನೇ ಏಳು. ಯೇಸು ಸ್ವಾಮಿ ಹೇಳಿದ 2 ಮಾತು. ಒಂದು, ಅಳಬೇಡ. 2ನೇ ಮಾತು ಏನ್ ಹೇಳಿದ್ರು? ಯವನಸ್ಥನೇ ಏಳು. ಸತ್ತು ಹೋಗಿದ್ದಾನ್ರಿ. ಇಲ್ಲಿ ಕೇಳಿಸ್ಕೊಳ್ರಿ, ಯವನಸ್ಥನೇ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಅಲ್ಲಿ ಲಾಜರ್ನು ಸತ್ತು ಹೋಗಿದ್ದಾರೆ. ಇಲ್ಲಿ ಯಾಯಿರನ ಮಗಳು ಸತ್ತು ಹೋಗಿದ್ಲು. 12 ವರ್ಷದ ಹುಡುಗಿ ಸತ್ತು ಹೋಗಿದ್ದಾಳೆ. ಅಲ್ಲಿ ಲಾಜರ್ನು ಸತ್ತು 4 ದಿವಸ ಆಗೋಗಿದೆ. ಇಲ್ಲಿ ಯವನಸ್ಥನು ಚಟ್ಟದ ಮೇಲೆ ಸತ್ತು ಹೋಗಿದ್ದಾನೆ. ಅವನಿಗೆ ಯೇಸು ಹೇಳಿದ ಮಾತು, ಯವನಸ್ಥನೇ ಎದ್ದೇಳು. ಹಲ್ಲೆಲೂಯ. ಸತ್ತ ಪರಿಸ್ಥಿತಿಯಲ್ಲಿ ನೀನಿದ್ರೆ ನಿನಗೆ ಯೇಸು ಹೇಳ್ತಾ ಇರುವ ಮಾತು, ಮಗನೇ ಮಗಳೇ ನೀನೆದ್ದೇಳು. ಒಂದು ವಾಕ್ಯ ಹಿಂಗಿದೆ ರೀ, ಏಳು, ನಿನ್ನ ಮೇಲೆ ಬೆಳಕು ಉದಯಿಸಿತು, ಸತ್ತವರನ್ನು ಬಿಟ್ಟು ಏಳು, ಎಚ್ಚರಗೊಳ್ಳು. ಹಲ್ಲೆಲೂಯ.
ಇವನು ಸತ್ತು ಹೋಗಿದ್ದಾನೆ. ಇವನಿಗೆ ಸ್ವಾಮಿ ಹೇಳ್ತಾ ಇರೋ ಮಾತು, ಯವನಸ್ಥನೇ ಎದ್ದೇಳಪ್ಪ, ಮಲಗಿದ ಸ್ಥಿತಿಯಲ್ಲಿರಬೇಡ, ಸತ್ತ ಪರಿಸ್ಥಿತಿಯಲ್ಲಿರಬೇಡ, ನಿನ್ ಜೀವದಿಂದ ಎದ್ದೇಳು. ನಿನ್ ತಾಯಿಯ ಕಣ್ಣೀರು ಒರೆಸ್ಬೇಕು, ನೀನು ನಿನ್ನ ತಾಯಿಯ ಜವಾಬ್ದಾರಿಯನ್ನು ನೋಡ್ಬೇಕು, ನಿನ್ನ ಕುಟುಂಬದ ಜವಾಬ್ದಾರಿಯನ್ನು ನೋಡ್ಬೇಕು. ನಿನಗೊಂದು ದೊಡ್ಡ ಜವಾಬ್ದಾರಿ ಇದೆ, ಎದ್ದೇಳಪ್ಪ. ಯವನಸ್ಥನಿಗಾಗಿ ಯೇಸು ಸ್ವಾಮಿ ಎಬ್ಬಿಸಿದ್ರು ಇಲ್ಲ ಗೊತ್ತಿಲ್ಲ, ಆದ್ರೆ ಆ ತಾಯಿಗೋಸ್ಕರ ಮಗನನ್ನ ಎಬ್ಬಿಸಿದ್ರು. ನಾ ಹೇಳೋದು ಗೊತ್ತಾಗ್ತಿದ್ಯಾ? ಆ ತಾಯಿಯ ಕಣ್ಣೀರಿಗೋಸ್ಕರ ಮಗನನ್ನ ಜೀವಂತವಾಗಿ ಎಬ್ಬಿಸಿದ್ಲು. ಆ ತಾಯಿಯ ಕಣ್ಣೀರು ಯಾವಾಗ ನಿಲ್ಲುತ್ತೆ ಅಂದ್ರೆ, ಮಗನಿಗೆ ಜೀವ ಬಂದ್ರೆ ಆ ಕಣ್ಣೀರು ನಿಲ್ಲುತ್ತೆ. ಆ ಕಣ್ಣೀರು ನಿಲ್ಬೇಕಂದ್ರೆ ಮಗ ಜೀವದಿಂದ ಎದ್ದೇಳ್ಬೇಕು. ದೇವ್ರ ಮಕ್ಕಳೇ, ನನ್ನನ್ನು ಕೇಳಿಸ್ಕೊಳ್ರಿ. ನಿನಗೆ ಬೇಕಾದಂತ ಸಕಲವನ್ನು ನನ್ನ ದೇವರು ಅನುಗ್ರಹಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ನಾನೊಂದು ಮಾತು ಹೇಳ, ನೀನು ಯಾವುದಕ್ಕಾಗಿ ದುಃಖ ಪಡ್ತಿದ್ಯೋ ಅದು ದೇವರಿಗೆ ಇಷ್ಟ ಇಲ್ಲ. ಯಾವುದಕ್ಕಾಗಿ ನೀನು ಅಳ್ತಾ ಇದೆಯೋ ಅದು ದೇವರಿಗೆ ಇಷ್ಟ ಇಲ್ಲ ರೀ. ಯಾವುದಕ್ಕಾಗಿ ಅಯ್ಯೋ ನನ್ನ ಪರಿಸ್ಥಿತಿ ಯಾಕಪ್ಪ ಹಿಂಗಾಯ್ತು ಅಂತ ನೀನು ಕೂಗ್ತಾ ಇದೆಯೋ ಅದು ದೇವರಿಗೆ ಇಷ್ಟ ಇಲ್ಲ. ನೀನು ದುಃಖ ಪಡ್ತಾ ಇದ್ರೆ ದೇವರು ಸಂತೋಷಿಸುವವನಲ್ಲ. ನೀನು ಅಳ್ತಾ ಇದ್ರೆ ದೇವರು ಸಂತೋಷಿಸುವವನಲ್ಲ. ಲಾಜರ್ನ ಸತ್ತೋಗಿದ್ದಾನೆ, ಮಾರ್ತಳು ಮರಿಯಳು ಅಳ್ತಾ ಇದ್ದಾರೆ. ಮರಿಯಳು ಅಳುವಾಗ ಯೇಸು ಸ್ವಾಮಿನೂ ಕೂಡ ಮರಿಯಳ ಜೊತೆಯಲ್ಲಿ ಅತ್ತರು ಅಂತ ದೇವರು ವಾಕ್ಯ ಹೇಳುತ್ತೆ. ಅಳುವವರ ಜೊತೆಯಲ್ಲಿ ಅಳುವ ದೇವರಾತನು. ನೀನು ಅಳ್ತಾ ಇದೀಯ ಅಂದ್ರೆ ನೀನು ಚೆನ್ನಾಗಿ ತಿಳ್ಕೊ, ನೀನು ಅಳ್ತಾ ಇದೀಯ ಅಂದ್ರೆ ಯೇಸು ಸ್ವಾಮಿ ಸಹ ನಿನ್ನ ಕಷ್ಟದ ವಿಷಯದಲ್ಲಿ, ನಿನ್ನ ದುಃಖದ ವಿಷಯದಲ್ಲಿ ಆತನು ದುಃಖಿಸ್ತಾ ಇದ್ದಾನೆ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳೋ ಮಾತು, ಮಗಳೇ ನೀನು ಅಳಬೇಡಪ್ಪ, ಅಳಬೇಡ. ನಿನ್ನ ಮಗನ ಜೀವ ಬಂದ್ರೆ ನೀನು ಸಂತೋಷವಾಗಿರ್ತೀಯಲ್ಲ, ನಾನು ಜೀವ ಕೊಡ್ತೀನಿ. ನಾನು ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ, ನಿನ್ನ ಕಷ್ಟಗಳು ತೀರಿದ್ರೆ ನೀನು ಸಂತೋಷವಾಗಿರ್ತೀಯಲ್ಲ, ದೇವರು ತೀರಿಸ್ತಾನೆ. ನಿನ್ನ ಸಾಲ ಸಮಸ್ಯೆಗಳು, ಕಣ್ಣೀರು ಚಿಂತೆಗಳು, ಯಾವ ವಿಷಯದಲ್ಲಿ ಬಾಧೆಯನ್ನು ಅನುಭವಿಸ್ತಾ ಇದೆಯೋ, ಯಾವ ವಿಷಯದಲ್ಲಿ ಹಿಂಸೆಗಳನ್ನು ಅನುಭವಿಸ್ತಾ ಇದೆಯೋ, ಅದು ಹೋದ್ರೆ, ಅದರಿಂದ ಬಿಡುಗಡೆ ಆದ್ರೆ ನೀನು ಖುಷಿಯಾಗಿರ್ತೀಯ, ನೀನು ಸಂತೋಷವಾಗಿರ್ತೀಯ ಅನ್ನೋದಾದ್ರೆ ದೇವರು ಅದನ್ನ ಬಿಡುಗಡೆ ಮಾಡ್ತಾರೆ. ಇದೀರಾ? ನಿನಗೆ ಅದ್ಭುತ ಆದ್ರೇನೆ ದೇವರ ಪ್ರೀತಿ ಅರ್ಥ ಆಗತ್ತೆ ಅನ್ನೋದಾದ್ರೆ ಅದ್ಭುತ ಮಾಡ್ತಾರೆ. ಇದೀರಾ? ನನ್ನ ಜೀವನದಲ್ಲಿ ಇದೆ, ಈ ಅದ್ಭುತ ಆದ್ರೇನೆ ದೇವರ ಪ್ರೀತಿ ಅರ್ಥ ಆಗತ್ತೆ ನನಗೆ ಅನ್ನೋದಾದ್ರೆ ನಿಜ ನಿಮಗೆ ಅದ್ಭುತ ಮಾಡ್ತಾನ್ರಿ. ಅಲ್ಲಿ ಆ ತಾಯಿಗೆ ಯೇಸುವಿನ ಪ್ರೀತಿಯನ್ನ ಅರ್ಥ ಮಾಡಿಸ್ಬೇಕಿತ್ತು. ಅಮ್ಮ, ನೀನು ಅಳ್ಳಿಕ್ಕೆ ಹೋಗ್ಬೇಡ, ನೀನು ಇಷ್ಟು ಕಷ್ಟದಲ್ಲಿ ಬಂದಿದೆಯಲ್ಲ, ನನಗೆ ಅರ್ಥ ಆಗತ್ತೆ, ನೀನು ಅಳ್ಳಿಕ್ಕೆ ಹೋಗ್ಬೇಡ. ನಿನ್ನ ದುಃಖಕ್ಕೆ ಕಾರಣ ಏನು? ಮಗನಿಗೆ ಜೀವ ಬರಬೇಕು, ಮಗನು ಜೀವಂತವಾಗಿರ್ಬೇಕು. ಮಗನು ಮೊದಲು ಹೆಂಗೆ ನಿನ್ ಜೊತೆಯಲ್ಲಿದ್ದೋ ಆ ತರ ಇರ್ಬೇಕಲ್ಲ. ಮಗ, ಯವನಸ್ಥನೇ ನೀನು ಎದ್ದೇಳಪ್ಪ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಆತ್ಮಿಕವಾದ ಮರಣದ ಸ್ಥಿತಿಯಲ್ಲಿದ್ರೆ, ಆತ್ಮಿಕವಾಗಿ ಸತ್ತ ಸ್ಥಿತಿಯಲ್ಲಿ ನೀನಿದ್ರೆ, ನಾನಿವತ್ತು ಹೇಳ್ತೀನಿ, ದೇವರು ನಿನಗೆ ಜೀವ ಕೊಡ್ಲಿಕ್ಕೆ ಆತನ ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯ. ಜೀವ ಕೊಡ್ಲಿಕ್ಕೆ ಎದುರು ನೋಡ್ತಾ ಇದ್ದಾನ್ರಿ. ಗ್ರಾಮಸ್ಥರೆಲ್ಲರೂ ಸಹ ಆ ಸಹೋದರಿಯ ಜೊತೆಯಲ್ಲಿ ಚೆನ್ನಾಗಿದ್ರು, ಆ ಕುಟುಂಬಕ್ಕೆ ಸಹಕಾರ ಮಾಡ್ತಿದ್ರು. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಗ್ರಾಮಸ್ಥರು ಅನೇಕರು ಅವರ ಜೊತೆಯಲ್ಲಿದ್ರು ಅಂತ. ಆದರೆ ಗ್ರಾಮಸ್ಥರಿಗೆ ಆ ಜೀವ ಕೊಡೋ ಶಕ್ತಿ ಅವರಿಗಿಲ್ಲ. ಹಣ ಕೊಡಬಲ್ಲರು, ಸ್ವಲ್ಪ ಸಹಾಯ ಮಾಡಬಲ್ಲರು, ಆ ಯಮ್ಮನಿಗೆ ಏನಾದ್ರೂ ಕೆಲಸ ಇಲ್ಲ ಅಂದ್ರೆ ದುಡಿಮೆಗೆ ಮಾರ್ಗ ಮಾಡಿಕೊಡಬಲ್ಲರು, ಆ ಯಮ್ಮನ ಜೀವನಕ್ಕೆ ಆಸರೆ ಆಗಬಲ್ಲರು. ಆದ್ರೆ ಸತ್ತು ಹೋದ ಯವನಸ್ಥನಿಗೆ ಜೀವ ಕೊಡುವಷ್ಟು ಶಕ್ತಿ, ಆ ಬಲ ಗ್ರಾಮಸ್ಥರಿಗಿಲ್ಲ. ಅದಕ್ಕೆ ಯೇಸು ಚಟ್ಟವನ್ನು ಮುಟ್ಟಿದ ತಕ್ಷಣ ಅವರು ನಿಂತು ಬಿಟ್ರು. ಸ್ವಾಮಿ ಏನೋ ಮಾಡ್ಲಿಕ್ಕಿದಾರೇನೋ, ನಿಂತು ಬಿಟ್ರು ರೀ. ಸ್ವಾಮಿ ಹೇಳಿದ ಒಂದೇ ಮಾತು, ಯವನಸ್ಥನೇ ನೀನು ಎದ್ದೇಳು. ನಿನಗೆ ಹೇಳುವಂತ ಯೇಸು ನಿನಗೆ ಹೇಳುವಂತ ಇನ್ನೊಂದು ಮಾತು, ಯಾವ ಸ್ಥಿತಿಯಲ್ಲಿ, ಯಾವ ವಿಷಯದಲ್ಲಿ ನಿನ್ನ ಸತ್ತ ಸ್ಥಿತಿಯಲ್ಲಿದೆಯೋ ಅದರಿಂದ ನೀನು ಎದ್ದೇಳಪ್ಪ. ಯಾವ ಬಲಹೀನತೆ ಇದೆ, ಯಾವ ಬಲಹೀನತೆ ಇದೆ? ನಂಬಿಕೆ ಇಲ್ಲೇನೋ, ಪ್ರಾರ್ಥನೆ ಜೀವನ ಇಲ್ಲೇನೋ, ವೇದವಾಕ್ಯದ ಧ್ಯಾನ ಇಲ್ಲೇನೋ, ಆಲಸ್ಯತನ ಇದೆಯಾ, ಆಸಕ್ತಿ ಇಲ್ಲೇನೋ? ಇವೆಲ್ಲ ಏನಪ್ಪಾ ಅಂದ್ರೆ ನಾನು ಹೇಳ್ತಾ ಇರೋದು ಸತ್ತ ಸ್ಥಿತಿ ರೀ. ಇದೆಲ್ಲ ಸತ್ತ ಸ್ಥಿತಿ. ಆಸಕ್ತಿ ಇಲ್ಲ, ದೇವರ ವಾಕ್ಯ ಧ್ಯಾನ ಇಲ್ಲ, ಪ್ರಾರ್ಥನೆಯ ಜೀವನ ಇಲ್ಲ, ಭಯಭಕ್ತಿ ಇಲ್ಲ. ಆತ್ಮಿಕವಾಗಿ ನಾವು ಶಾರೀರವಾಗಿ ಬದುಕಿದ್ದು ಇಲ್ಲಿ ಚೇರ್ ಮೇಲೆ ಕೂತಿದ್ರು ಸಹ ಆತ್ಮಿಕವಾಗಿ ಅನೇಕರು ನಾವು ಸತ್ತ ಸ್ಥಿತಿಯಲ್ಲಿದ್ರೆ, ನಮಗೂ ದೇವರು ಹೇಳ್ತಿದ್ದಾರೆ ಇವತ್ತು, ಮಗನೇ
ನೀನು ಎದ್ದೇಳಪ್ಪ, ಎದ್ದೇಳೋ, ಪ್ರಾರ್ಥನೆ ಮಾಡು, ಎದ್ದೇಳೋ, ವಾಕ್ಯ ಓದು, ಎದ್ದೇಳೋ, ಭಯಭಕ್ತಿಯಲ್ಲಿ ಜೀವಿಸು, ಎದ್ದೇಳೋ, ದೇವರಿಗಾಗಿ ಜೀವನ ಮಾಡು. ಹಲ್ಲೆಲೂಯಾ. ಎಷ್ಟು ಉಪಕಾರ ಮಾಡಿದ್ದಾನಲ್ಲ ದೇವರು, ಎಷ್ಟು ಅದ್ಭುತಗಳನ್ನು ಮಾಡಿದ್ದಾನಲ್ಲ, ಎಷ್ಟು ಮಹಿಮೆಗಳನ್ನು ಮಾಡಿದ್ದಾನಲ್ಲ. ದೇವ್ರ ಮಕ್ಕಳೇ, ಆತನು ಮಾಡಿದ ಅದ್ಭುತ ಮಹಿಮೆಗಳನ್ನು ನೆನಪು ಮಾಡಿಕೊಂಡ್ರೆ ನಾನು ನಿಮಗೆ ಹೇಳ್ತೀನಿ, ಪ್ರತಿನಿತ್ಯ ಆತನ ಸನ್ನಿಧಾನದಲ್ಲಿ ಆತನ ಇಷ್ಟಪಟ್ಟ ಹಾಗೆ ನಾವು ಜೀವಿಸ್ತೀವ್ರಿ. ಮರ್ತೋಗಿದ್ದೀರೇನೋ ಆತನು ಮಾಡಿದ ಅದ್ಭುತಗಳು? ಎಷ್ಟು ಅದ್ಭುತ, ಎಷ್ಟು ಮಹಿಮೆ, ನಮ್ಮ ಜೀವನಗಳು ಹೇಗಿತ್ತು, ಎಲ್ಲಿವರೆಗೂ ದೇವರು ನಡೆಸಿದ್ದಾರೆ, ಮರೆತು ಹೋಗಿದ್ದೀರೇನೋ? ದೇವ್ರ ಮಗನೇ, ದೇವ್ರ ಮಗಳೇ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಒಂದನ್ನು ಮರೆಯಬೇಡ. ಸತ್ತ ಸ್ಥಿತಿಯಲ್ಲಿರಬೇಡ, ಜೀವಂತ ಸ್ಥಿತಿಯಲ್ಲಿರು. ಜೀವಂತವಾಗಿರುವವನೇ ಚುರುಕಾಗಿರ್ತಾನೆ, ಜೀವಂತವಾಗಿರುವವನೇ ಕದಲ್ತಾನೆ, ಜೀವಂತವಾಗಿರುವವನೇ ಎದ್ದೇಳ್ತಾನೆ, ಜೀವಂತವಾಗಿರುವವನೇ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಿದ್ರೆ ಇವತ್ತು ದೇವರು ನಿನಗೇನು ಕರೆ ಕೊಡ್ತಿದ್ದಾರೆ? ಎದ್ದೇಳು ಮಗ, ಎದ್ದೇಳು ಮಗಳೇ, ಆತ್ಮಿಕವಾದ ಚುರುಕುತನದಲ್ಲಿ ಜೀವಿಸು. ನಿನ್ನ ಓಟವನ್ನು ಇನ್ನೂ ಓಡಬೇಕು. ವಾಕ್ಯ ಹೇಳುತ್ತೆ ಮುಂದಕ್ಕೆ, ಇನ್ನೊಂದೆರಡು ಮಾತು ನಾವು ಓದಿ ನಾವು ನಿಲ್ಸೋಣ. ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಸತ್ತವನು ಎದ್ದು ಕೂತ್ಕೊಂಡು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ. ಮತ್ತೆ ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಇಲ್ಲಿ ಕೇಳಿಸ್ಕೊಳ್ರಿ, ಯೇಸು ಅವನನ್ನು ಏನ್ ಮಾಡಿದರು? ಅವನ ತಾಯಿಗೆ, ಅಮ್ಮ ತಗೋ ನಿನ್ ಮಗನ ಅಂತೇಳಿ ಆ ತಾಯಿಗೆ ಕೊಟ್ಟರು. ಯಾಕೆ ಕೊಟ್ಟರು ಗೊತ್ತಾ? ಮತ್ತು ನಾನು ಹೇಳ್ತೀನಿ, ಅವಳ ಕಣ್ಣೀರನ್ನ ನಿಲ್ಲಿಸಬೇಕಾಗಿತ್ತು ಸ್ವಾಮಿ. ಅದಕ್ಕೆ ಆ ಮಗನ ಶವವನ್ನ, ಜೀವಂತವಾಗಿ ಎದ್ದಂತ ಆ ಮಗನನ್ನ ತಗೊಂಡು, ಅಮ್ಮ ತಗೋ ನಿನ್ ಮಗನ ಅಂತೇಳಿ ತಿರುಗಿ ಆ ಮಗನಿಗೆ, ಆ ತಾಯಿಗೆ ತಿರುಗಿ ಕೊಟ್ಟರು. ಅಂದ್ರೆ ಅದರ ಅರ್ಥ, ಎರಡನೇ ಜನ್ಮವನ್ನ ದೇವರ ಆ ಯವನಸ್ಥನಿಗೆ ಕೊಟ್ಟು, ಮೊದಲನೇ ಸಾರಿ ಕೂಸು ಮಗುವಾಗಿ ಜನಿಸಿ ಬಂದಾಗ ಆ ತಾಯಿ ಅವನನ್ನು ಪಡೆದದ್ದು. ಇವಾಗ ಎರಡನೇ ಸಾರಿ ಸತ್ತೋದವನು ಮತ್ತೆ ಜೀವಂತವಾಗಿದ್ದು ಆ ತಾಯಿ ಮತ್ತೊಂದು ಸಾರಿ ಆ ಮಗನನ್ನ ಪಡೆದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಅನೇಕ ವಿಷಯಗಳನ್ನ ಕಳ್ಕೊಂಡಿರ್ಬೋದು. ದೇವ್ರ ಮಗನ, ದೇವ್ರ ಮಗಳೇ, ಕೇಳಿಸ್ಕೊಳ್ರಿ, ಅನೇಕ ವಿಷಯಗಳನ್ನ ಕಳ್ಕೊಂಡಿರ್ಬೋದು. ಕಳೆದು ಹೋದದ್ದನ್ನ ತಿರುಗಿ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹಂಗಿದ್ವಿ, ಹಿಂಗಿದ್ವಿ, ಹಂಗಿತ್ತು, ಹಿಂಗಿತ್ತು, ಅಯ್ಯೋ ದೇವ್ರೆ ಹಿಂಗಾಗ್ಬಿಡ್ತಲ್ಲ, ಹಂಗಾಗ್ಬಿಡ್ತಲ್ಲ. ಏನನ್ನ ಕಳ್ಕೊಂಡಿದ್ಯೋ, ಯಾವ ವಿಷಯಕ್ಕೆ ದುಃಖ ಪಡ್ತಾ ಇದೆಯೋ, ತಿರುಗಿ ಅದನ್ನ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನ್ರಿ. ಕಣ್ಣಿಗೆ ಕೆಸರು ಹಚ್ಚಿದ್ರು, ಉಗುಳಿದ್ರು, ಕೆಸರು ಮಾಡಿದ್ರು, ಕಣ್ಣಿಗೆ ಹಚ್ಚಿದ್ರು. ಹೋಗಪ್ಪ ಸಿಲೋವ ಕೊಳದಲ್ಲಿ ತೊಳ್ಕೊ. ಹೋಗಿ ಸಿಲೋವ ಕೊಳದಲ್ಲಿ ತೊಳ್ಕೊಂಡು ಬಂದ ಆ ಕುರುಡ. ಅವಾಗ ಸ್ವಾಮಿ ಕೇಳಿದ್ರು, ಕಣ್ಣು ಕಾಣ್ತತೆ ನಿನಗೆ? ಅವಾಗ ಅವನು ಹೇಳಿದ ಮಾತೇನು? ಏನ್ ಹೇಳ್ದ ಅವನು? ನನಗೆ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಸ್ವಾಮಿ. ಜನಗಳು ಮರಗಳಂತೆ ಕಾಣ್ತಾ ಇದ್ದಾರೆ, ಜನಗಳು ಮರಗಳಂತೆ ಕಾಣ್ತಾ ಇದ್ದಾರೆ ಸ್ವಾಮಿ, ಅಷ್ಟು ಕ್ಲಿಯರ್ ಇಲ್ಲ. ಅವಾಗ ಯೇಸು ಮತ್ತೊಂದ್ ಸಾರಿ ತೊಳ್ಕೊ ಅಂದ್ರು. ಇನ್ನೊಂದ್ಸಾರಿ ತೊಳ್ಕೊಂಡಾಗ ಇವಾಗ ಕೇಳಿದ್ರು, ಇವಾಗ ಕಾಣುತ್ತೇನು ಸ್ವಾಮಿ? ಇವಾಗ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಜನಗಳು ಜನಗಳಂತೆಯೂ ಮರಗಳು ಮರಗಳಂತೆಯೂ ಕ್ಲಿಯರ್ ಆಗಿ ನನಗೆ ಕಾಣ್ತಾ ಇದೆ. ನಾ ಹೇಳೋದು ಗೊತ್ತಾಗ್ತಿದ್ಯಾ? ನೀನು ಬೇಡಿದ್ದನ್ನ ಸಂಪೂರ್ಣವಾಗಿ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನರಿ. ಹಲ್ಲೆಲೂಯಾ. ಆ ಮಗನನ್ನ, ಆ ತಾಯಿ ಆ ಮಗನನ್ನ 2 ಸಾರಿ ಪಡೆದ್ಲು. ಒಂದು ಕೂಸಿರುವಾಗ, ಇನ್ನೊಂದು ಸತ್ತ ನಂತರ ಯೇಸು ಸ್ವಾಮಿ ಕೊಡುವಾಗ 2 ಸಾರಿ ಪಡ್ಕೊಂಡ್ಲು. ದೇವ್ರ ಮಗನೇ, ದೇವ್ರ ಮಗಳೇ, ಯಾವುದನ್ನ ಕಳ್ಕೊಂಡಿದ್ಯಾ? ಏನ್ ಬೇಕಾಗಿದೆ? ಯಾವ ಅವಶ್ಯಕತೆಯನ್ನ ಎದುರು ನೋಡ್ತಾ ಇದ್ಯಾ? ದೇವರಿಂದ ಏನನ್ನ ಬೇಡ್ತಾ ಇದ್ಯಾ? ನಾನಿವತ್ತು ಸವಾಲು ಮಾಡಿ ಹೇಳ್ತೀನಿ, ಎಲ್ಲವನ್ನ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಎಲ್ಲವನ್ನ ಕೂಡ. ನಿನ್ನ ಕಣ್ಣೀರಿಗೆ ಏನು ಕಾರಣ ಆಗಿದೆಯೋ, ನಿನ್ನ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲ, ನಿನ್ನ ಕುಟುಂಬಕ್ಕೆ ಗೊತ್ತಿಲ್ಲ, ನಿನ್ನ ಸ್ನೇಹಿತರಿಗೆ ಗೊತ್ತಿಲ್ಲ, ನಿನ್ನ ಸಂಬಂಧಿಕರಿಗೂ ಗೊತ್ತಿಲ್ಲ ನೀನು ಏನಕ್ಕೆ ಕಳ್ತಾ ಇದೀಯ ಅಂತ. ನಿನ್ನ ಮನದಾಳದ ಎಲ್ಲಾ ದುಃಖವನ್ನ ತಿಳಿದಿರುವ ದೇವರು ಆತನಾಗಿದ್ದಾನೆ. ನೀನು ಕಣ್ಣಲ್ಲಿ ನೀರು ಸುರಿಸಿದ್ರೆ ಮಾತ್ರನೇ ದೇವರು ನೋಡ್ತಾರಂತ ತಿಳಿಬೇಡ. ನಿನ್ನ ಮನಸ್ಸಲ್ಲಿ ಹತ್ರ ಕೂಡ ದೇವರು ನಿನ್ನ ನೋಡ್ತಾರೆ. ನೀನು ದುಃಖಿತನಾಗಿ ದೇವರನ್ನ ಕೂಗುವಾಗ ದೇವರು ನಿನ್ನ ನೋಡ್ತಾರೆ. ನಿನ್ನ ಮನೋವೇದನೆಯನ್ನ ಬಲ್ಲಂತ ದೇವರು ಆತನಾಗಿದ್ದಾನೆ. ಆದ ಕಾರಣ ಯಾವುದಕ್ಕೆ ಅಳ್ತಾ ಇದೆಯಲ್ಲ, ನೀನ್ ಚೆನ್ನಾಗಿ ತಿಳ್ಕೊ, ಆ ಒಂದು ಕಣ್ಣೀರು ದೇವರು ನೋಡ್ತಾನೆ. ನಿನ್ನ ಕಣ್ಣೀರು, ಒಂದು ವಾಕ್ಯ ಇದೆ, ನಿನ್ನ ಕಣ್ಣೀರು ಪರಲೋಕದಲ್ಲಿ ಏನೋ ಬುದ್ದಲಿಯಲ್ಲಿ ಶೇಖರಣೆ ಆಗಿದೆ. ನಿನ್ನ ಕಣ್ಣೀರಿನ ಒಂದು ಹನಿ ವ್ಯರ್ಥ ಆಗಲ್ಲ. ಹೇಳೋದು ಗೊತ್ತಾಗಿದೆಯಾ?
ದೇವರ ಸನ್ನಿಧಾನದಲ್ಲಿ ಬಂದು ಮೊಣಕಾಲೂರಿ ಅಯ್ಯ ನನ್ನ ಕಷ್ಟಗಳು ಇಂಥದ್ದು ಅಂತ ಹೇಳಿ ಅಳತಿಯಲ್ಲ, ಆ ಒಂದು ಹನಿ ಕಣ್ಣೀರು ಕೂಡ ವ್ಯರ್ಥ ಆಗಲ್ಲ. ಮನುಷ್ಯರ ಹತ್ರ ಹೋಗಿ ಅಯ್ಯೋ ನನಗೆ ಹಿಂಗಾಯ್ತು, ಅಯ್ಯೋ ನನಗೆ ಹಂಗಾಯ್ತು ಅಂತ ಅಳತಿಯಲ್ಲ, ಆ ಕಣ್ಣೀರೆಲ್ಲ ವ್ಯರ್ಥನೆ. ಇದು ತಿಳ್ಕೊಳ್ರಿ, ಆ ಕಣ್ಣೀರೆಲ್ಲ ವ್ಯರ್ಥನೆ. ಆ ಕಣ್ಣೀರಿಗೆ ಬೆಲೆ ಇಲ್ಲ. ಯಾಕೆ ಗೊತ್ತಾ? ಅವನ ಹತ್ರ ಹೋಗಿ ಅಳತೀಯ, ವಾಪಸ್ ಬರ್ತೀಯ, ಆ ಕುಟುಂಬ ಅಥವಾ ಆ ಮನೆ, ಆ ಮನುಷ್ಯ ನಿನ್ನನ್ನ ಆ ಕಡೆಗೆ ಹೋದ ತಕ್ಷಣನೇ ಇವನಿಗೆ ಹಿಂಗೆ ಆಗ್ಬೇಕು ಅಂತ ನಾವು. ನಮ್ಮ ಕಣ್ಣೀರಿಗೆ ಬೆಲೆ ಎಲ್ಲಿ ಬಂತು? ನಮ್ಮ ದುಃಖಕ್ಕೆ ಬೆಲೆ ಎಲ್ಲಿ ಬಂತು? ನಿನ್ನ ದುಃಖಕ್ಕೆ ಬೆಲೆ ಎಲ್ಲಿದೆ ಅಂದ್ರೆ ದೇವರ ಪಾದ ಸನ್ನಿಧಾನದಲ್ಲಿ ಹತ್ರನೇ ನಿನ್ನ ದುಃಖಕ್ಕೆ ಬೆಲೆ ಇದೆ, ನಿನ್ನ ಕಣ್ಣೀರಿಗೆ ಬೆಲೆ ಇದೆ. ಹಲ್ಲೆಲೂಯಾ. ಆ ತಾಯಿಯ ಕಣ್ಣೀರಿಗೆ ಎಷ್ಟು ಬೆಲೆ ಇದೆ ನೋಡಿದಿರ? ಯೇಸು ಸ್ವಾಮಿ ಹುಡ್ಕೊಂಡು ಬಂದ್ರು. ಯೇಸು ಸ್ವಾಮಿ ಬಂದ್ರು ರೀ, ಅಳ್ಬೇಡಮ್ಮ ಅಂದ್ರು. ಅಂದ್ರೆ ಆ ತಾಯಿಯ ಆ ದುಃಖಕ್ಕೆ ಅಷ್ಟು ಬೆಲೆ ಇದೆ. ಇವತ್ತು ನೀವು ಗಮನಿಸಿರ್ಬೇಕಾದ್ರೆ ಈ ಲೋಕದಲ್ಲಿ ನಿನ್ನ ದುಃಖಕ್ಕೆ ಬೆಲೆ ಇಲ್ಲ. ಈ ಲೋಕದಲ್ಲಿ ನೀನು ಅಳ್ತಾ ಇದೀಯಾ, ದುಃಖ ಪಡ್ತಾ ಇದೀಯಾ, ಯಾರು ಬರ್ತಿದ್ದಾರೆ ನಿನಗೆ ಸಹಾಯಕ್ಕೆ? ಯಾರು ನೋಡ್ತಿದ್ದಾರೆ ನಿನ್ನನ್ನ? ಅದಕ್ಕೆ ನಾನು ಹೇಳ್ತೀನಿ, ನೋಡಲಾರದೆ ಈ ಲೋಕದ ಬಳಿಯಲ್ಲಿ ಅಳದು ಬೇಡ. ನೋಡಲಾರದೆ ಇರುವಂತ ಮನುಷ್ಯರ ಬಳಿ ನೀನು ಅಳ್ಲಿಕ್ಕೆ ಹೋಗ್ಬೇಡ. ನಿನ್ನನ್ನು ನೋಡುವಂತ, ನಿನ್ನ ಮನೋವೇದನೆಯನ್ನು ನೋಡುವಂತ, ನಿನ್ನ ಅಂತರಾತ್ಮವನ್ನು ನೋಡುವಂತ ಕರ್ತನ ಸನ್ನಿಧಾನದಲ್ಲಿ ಬಂದು ನೀನು ಅಳು. ನಿನ್ನ ದುಃಖಕ್ಕೆ ಒಂದು ಬೆಲೆ ಇದೆ. ಮಾನ್ಯತೆ ಮಾಡ್ತಾನೆ ದೇವರು. ಅದನ್ನ ಲೆಕ್ಕಕ್ಕೆ ತಗೊಳ್ತಾನೆ, ಅಂದ್ರೆ ಕೌಂಟ್ ಮಾಡ್ತಾನೆ ದೇವರು. ನಾ ಹೇಳೋದು ನಿಮಗೆ ಗೊತ್ತಾಗ್ತಿದ್ಯಾ? ಕೌಂಟ್ ಮಾಡ್ತಾನೆ ದೇವರು. ಕೆಲವು ಸಾರಿ ನಮಗೇನಾದ್ರೂ ಒಂದು ಬರೋ ವಿಷಯ ಇತ್ತು ಅನ್ಕೊಳ್ಳಿ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ, ಇದು ಯಾವುದು ರೇಷನ್ ಕಾರ್ಡ್ ಅಲ್ಲಿ ನಮ್ಮ ಹೆಸರಿಲ್ಲ ಅಂತ ತಿಳ್ಕೊಳ್ಳಿ. ಎಷ್ಟು ಪರದಾಡ್ತೀವ್ರಿ ನಾವು, ಎಷ್ಟು ಓಡಾಡ್ತೀವಿ. ಆಮೇಲೆ ಆಧಾರ್ ಕಾರ್ಡ್ ಅಲ್ಲಿ ಏನೋ ಒಂದು ಸಣ್ಣ ಇನ್ಸಿಲ್ ಏನೋ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತ ತಿಳಿದ್ರಿ, ಲೈನಲ್ಲಿ ನಿಲ್ಲಲ್ಲ ನಾವು, ತಾಸುಗಟ್ಲೆ ನಿಂತ್ಕೊಂಡು ಸರಿ ಮಾಡಿಸ್ಕೊಂಡು ಬರಲ್ಲ. ಬೇರೆ ಯಾವ ವಿಚಾರ ಅಂತ ತಗೊಳ್ರಿ ನೀವು, ಅದನ್ನ ಸರಿಪಡಿಸ್ಕೊಳ್ಳೋ ತನಕ. ಯಾಕೆಂದ್ರೆ ನಾವು ಸರ್ಕಾರದ ಕೌಂಟ್ ಅಲ್ಲಿ ಇದೀವಿ. ನಮಗೊಂದು ಮಾನ್ಯತೆ ಇದೆ. ನಾನು ಹೇಳೋದು ಗೊತ್ತಾಗ್ತಿದ್ಯಾ? ಮಾನ್ಯತೆ ಇದೆ ನಮಗೆ. ಒಂದು ಲಿಸ್ಟ್, ಒಂದು ಪ್ರೈಸ್ ಲಿಸ್ಟ್ ಹಾಕಿರ್ತಾರ ಅಂತ ತಿಳ್ಕೊಳ್ಳಿ. ಒಂದು 10 ಜನರ ಪ್ರೈಸ್ ಲಿಸ್ಟ್, 100 ಜನರಲ್ಲಿ 10 ಜನರ ಲಿಸ್ಟ್. ಅವನು ಗೆದ್ದಿದ್ದಾನೆ, ಆದ್ರೂ ಗೆದ್ರು ಸಹ 10 ಜನರಲ್ಲಿ ಅವನ ಹೆಸರಿಲ್ಲ. ಎಷ್ಟು ಹೊಡೆದಾಡ್ತಾನ್ರಿ ಅವನು, ಎಷ್ಟು ಪರದಾಡ್ತಾನೆ ಗೊತ್ತಾ? ನನ್ನ ಹೆಸರಲ್ಲಿ ಇಷ್ಟಲಿಲ್ಲ, ನನ್ನ ಹೆಸರಲ್ಲಿ ಇಷ್ಟಲಿಲ್ಲ. ದೇವ್ರ ಮಕ್ಕಳೇ, ದೇವ್ರ ಮಗನೇ, ನಾನು ನಿನಗೆ ಹೇಳ, ನೀನು ದುಃಖ ಪಡ್ತಿದ್ಯಾ, ನೀನು ಕಣ್ಣೀರಿಡ್ತಿದ್ಯಾ, ದೇವರ ಕೌಂಟಿಗೆ ಹೋಗ್ತೀಯ ನೀನು. ಅಂದ್ರೆ ದೇವರ ಎಣಿಕೆಯಲ್ಲಿ ಹೋಗ್ತೀಯ. ದೇವರ ಎಣಿಕೆಯಲ್ಲಿ ನೀನು ಹೋಗಿದ್ಯಪ್ಪ ಅಂದ್ರೆ ನಿನಗೆ ಬೇಕಾದದ್ದು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಆ 10 ಜನರಿಗೆ ಮಾತ್ರನೇ ಆರಿಸಲ್ಪಟ್ಟ ಆ 10 ಜನ ಲಿಸ್ಟ್ ಅಲ್ಲಿ ಏನಿದಾರೋ ಆ 10 ಜನಕ್ಕೆ ಮಾತ್ರನೇ ಆ ಬಹುಮಾನ. ಹಾಗಿದ್ರೆ ಆ ಲಿಸ್ಟ್ ಅಲ್ಲಿ ನೀನಿರ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ದೇವರ ಸನ್ನಿಧಾನದಲ್ಲಿ ಆಳಬೇಕು. ಏನೇ ದುಃಖ ಇರಲಿ, ಏನೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ನಾನು ನೀನು ಅಳದಾದ್ರೆ ಕರ್ತನ ಪಾದ ಸನ್ನಿಧಾನದಲ್ಲಿ. ಯಾಕಂದ್ರೆ ಉತ್ತರ ಅಲ್ಲಿದೆ, ಪರಿಹಾರ ಆತನ ಹತ್ರ ಇದೆ. ಆತ ನಮಗೆ ಪರಿಹಾರ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅದಾದ ನಂತರ ಇನ್ನೊಂದು ಮಾತು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿರುವಂತ ಜನರು ಮಾತಾಡ್ತಾರೆ, ಎಲ್ಲರೂ ಭಯ ಹಿಡಿದವರಾಗಿ ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಗ್ರಾಮಸ್ಥರೆಲ್ಲ ದೇವರನ್ನ ಕೊಂಡಾಡಿದ್ರಂತೆ. ಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ. ಯೇಸುವನ್ನ ಒಬ್ಬ ಪ್ರವಾದಿಯಂತೆ ಗುರುತಿಸಿದ್ರು. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಪ್ರವಾದಿಗಿಂತಲೂ ಹೆಚ್ಚಿನವನು ನಿಮ್ಮಲ್ಲಿದ್ದಾನೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರವಾದಿಗಿಂತ ಹೆಚ್ಚಿನವನು ನಿಮ್ಮಲ್ಲಿದ್ದಾನೆ, ನಮ್ಮೊಳಗಿದ್ದಾನೆ. ಆದ ಕಾರಣ ಎಲ್ಲವನ್ನ ಬಿಡಿಸುವಂತ, ಎಲ್ಲ ವಿಷಯದಲ್ಲಿ ನಡೆಸುವಂತ, ಎಲ್ಲ ವಿಷಯದಲ್ಲಿ ಪ್ರೀತಿಸುವಂತ, ಎಲ್ಲ ವಿಷಯದಲ್ಲಿ ನಮ್ಮ ಕಣ್ಣೀರನ್ನ ಬಿಡುಗಡೆ ಮಾಡುವಂತ ಯೇಸುವಿನ ಪಾದದಲ್ಲಿ ಬರೋಣ, ಯೇಸುವಿನ ಸನ್ನಿಧಾನದಲ್ಲಿ ಕಣ್ಣೀರಿಡೋಣ. ದೇವ್ರ ಮಕ್ಕಳೇ, ನಾನು ನೀವು ಯಾವ ವಿಷಯದಲ್ಲಿ ಎದ್ದೇಳಬೇಕಾಗಿದೆಯೋ ಎಬ್ಬಿಸ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಮತ್ತು ಯಾವ ವಿಷಯದಲ್ಲಿ ನಾವು ಕಣ್ಣೀರಿಡ್ತಾ ಇದೀವಲ್ಲ ಆ ಕಣ್ಣೀರನ್ನ ನಿವಾರಿಸ್ಲಿಕ್ಕೂ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷ ಇದೆಯಾ? ಪಕ್ಕದವ್ರಿಗೆ ಒಂದು ಮಾತು ಹೇಳ್ತೀರಾ, ಅಳಬೇಡ. ಅಳದಾದ್ರೆ ದೇವರ ಸನ್ನಿಧಾನದಲ್ಲೇ ಅಳು. ಹಲ್ಲೆಲೂಯಾ. ನಮ್ಮ ಅಳುನ ಏನ್ ಮಾಡ್ತಾರ ಅವಾಗ ದೇವರು? ನಮ್ಮ ದುಃಖನ ಏನ್ ಮಾಡ್ತಾರೆ? ಆತನ ಕೌಂಟಿಗೆ ತಗೊಳ್ತಾರೆ. ಅಂದ್ರೆ ಆತನ ಎಣಿಕೆಯಲ್ಲಿ, ಆತನ ಗಮನಕ್ಕೆ ಅವರು ತಗೊಳ್ತಾರೆ. ಒಂದು ಸಾರಿ ನಾವು ದೇವರ ಗಮನಕ್ಕೆ ಓದಿವಲ್ಲ, ಇನ್ನ ಮುಗಿತ್ರಿ. ಜೀವನ ಪರ್ಯಂತ ನಮ್ಮನ್ನ ದೇವರೇ ಬಿಡುಗಡೆ ಮಾಡ್ತಾರೆ. ಜೀವನ ಪರ್ಯಂತ ದೇವರೇ ನಮ್ಮನ್ನು ನೋಡ್ಕೊಳ್ತಾರೆ. ಹಲ್ಲೆಲೂಯಾ.